ಏನು ಹೇಳೋದಿಲ್ಲ. ಏಕನ ಬರೆದ ಪತ್ರಿಕೆ 6:8 ವಚನ ಓದಿ ಮುಗಿಸ್ಬಿಡ್ತೀನಿ. ನಿಮ್ಮಿಂದ ಏನು ದೇವರು ಬಯಸ್ತಾರೆ? ಮನುಷ್ಯನೇ ಒಳ್ಳೆಯದು ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟವನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು. ನಿನ್ನಿಂದ ಏನು ದೇವರು ನಿನ್ನ ಆಸ್ತಿ ಕೇಳಿದ್ರ? ನಿನ್ ಕಾಲಮರ ಕೇಳಿದ್ರ? ನಿನ್ ಚೈನ್ ಕೇಳಿದ್ರ? ನಿನ್ ಮೂಕ್ನ ತೆಗೆದುಕೊಡಮ್ಮ ಅಂತ ಕೇಳಿದ್ರ? ನಿನ್ ಕೈಯಲ್ಲಿ ಬಳೆ ತೆಗೆದುಕೊಡಮ್ಮ ಅಂತ ಕೇಳಿದ್ರ? ದೇವರು ನಿಮ್ಮಿಂದ ಏನು ಇಷ್ಟಪಡ್ತಾರೆ? ನ್ಯಾಯವನ್ನು ಆಚರಿಸಿರಿ, ಕರುಣೆಯಲ್ಲಿ ಆಸಕ್ತರಾಗಿರ್ರಿ, ದೇವರಿಗೆ ನಮ್ರವಾಗಿ ನಡೆದುಕೋ. ಇಷ್ಟನ್ನೇ ಹೊರತು ಯೆಹೋವನು ನಿಮ್ಮಿಂದ ಇನ್ನೇನು ಅಪೇಕ್ಷಿಸುವುದಿಲ್ಲ. ನಿಮ್ಮ ಆಸ್ತಿ ಬೇಕಾಗಿಲ್ಲ, ನಿಮ್ಮ ಮನೆ ಬೇಕಾಗಿಲ್ಲ, ನಿಮ್ಮ ಉಂಗುರಗಳು ಬೇಕಾಗಿಲ್ಲ. ದೇವರಿಗೆ ನೀನು ದೇವರಿಗೆ ನಮ್ರತೆಯಿಂದ ನಡೆದುಕೋ. ನೀನು ದೇವರಿಗೆ ನಮ್ರತೆಯಿಂದ ನಡೆದುಕೋ. ದೇವರ ದೃಷ್ಟಿಯಲ್ಲಿ ಸರಿಯಾಗಿ ಜೀವಿಸು, ಸರಿಯಾಗಿ ನಡೆದುಕೋ, ದೇವರ ಮಾರ್ಗದಲ್ಲಿ ನಡೆದುಕೋ. ಇದನ್ನೇ ನಿನ್ನಿಂದ ದೇವರು ಬಯಸೋದು. ಅಯ್ಯೋ ದೇವರೇ, ನನಗೆ 1 ಕೋಟಿ ಕೊಟ್ಬಿಡ್ತೀನಪ್ಪ. ಕೋಟಿ ಕೊಟ್ಟರು ಪ್ರಯೋಜನ ಇಲ್ಲ. ನೀನು ದೇವರಲ್ಲಿ ಸರಿಯಾಗಿ ನಡ್ಕೊಳ್ತಾ ಇರ್ತಾರೆ, ನೀನ್ ದೇವರಲ್ಲಿ ನಂಬಿಕೆ ಇಲ್ದೇ ಇದ್ರೆ ನೀನ್ ದೇವರು ಕೊಟ್ಟರು ಆ ದೇವರು ಅದನ್ನು ಸ್ವೀಕಾರ ಮಾಡು ಅಲ್ವಾ? ಉಚಿತವಾಗಿ ಬನ್ರಿ, ಉಚಿತವಾಗಿ ಬಿಡುಗಡೆ ಹೊಂದ್ಕೊಳ್ರಿ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಉಚಿತವಾಗಿ ಬರ್ಬೇಕು ನಾವು ದೇವರ ಬಳಿಗೆ. ಹೆಂಗ್ ಬರ್ಬೇಕಮ್ಮ? ಉಚಿತವಾಗಿ. ಮತ್ತು ನಮ್ಮ ದೇವರಿಗೆ ನಮ್ರತೆಯಿಂದ ನಾವು ಏನ್ ಮಾಡಬೇಕು? ನಡೆದುಕೊಳ್ಬೇಕು. ಆಮೇಲೆ ಎಷ್ಟು ಜನ ದೇವರಿಗೆ ವಿರೋಧಂತ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ನೀವು? ಎಷ್ಟು ಜನ ದೇವರಿಗೆ ಮೆಚ್ಚದೇ ಇರುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ? ಇವತ್ತೇ ಸರಿಪಡಿಸ್ಕೊಳ್ರಿ, ಇವತ್ತೇ ಸರಿಪಡಿಸ್ಕೊಳ್ರಿ. ಇವತ್ತು ದೇವ್ರ ಜ್ಞಾನದಲ್ಲಿ ಬೆಳೀರಿ. ಸುಳ್ಳು ಹೇಳೋದು ಬಿಟ್ಬಿಡ್ರಿ, ಮೋಸ ಮಾಡೋದು ಬಿಟ್ಬಿಡ್ರಿ, ಕಳ್ತನ ಮಾಡೋದು ಬಿಟ್ಬಿಡ್ರಿ. ನಿಮ್ಮ ದೇವರಿಗೆ ನಂಬಿಕಸ್ಥರಾಗಿ, ನನ್ನ ಸೃಷ್ಟಿಕರ್ತನಾದ ದೇವರಿಗೆ ನಂಬಿಕಸ್ಥರಾಗಿದ್ರೆ ಪರಲೋಕದ ದ್ವಾರಗಳನ್ನ ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯದಾಗದಷ್ಟು ಸ್ವರವನ್ನ ದೇವರು ಸುರಿಸುತ್ತೆ. ದೇವರು ವಾಗ್ದಾನ ಇದೆ, ದೇವರು ವಾಗ್ದಾನ ಇದೆ. ಮಲಕಿಯ 3:10 ದಶಭಾಗಗಳು ಕಾಣಿಗಳು ನೀವು ನನ್ನ ಸನ್ನಿಧಾನದಲ್ಲಿ ತರಬೇಕಂತ ದೇವರು ಹೇಳ್ತಾ ಇದ್ದಾರೆ. ಏನ್ ತರಬೇಕಂತೆ? ನಿಮ್ಮ ಪ್ರಥಮ ಫಲಗಳು, ದಶಮ ಭಾಗಗಳು ನನ್ನ ಸನ್ನಿಧಾನದಲ್ಲಿ ತೆಗೆದುಕೊಂಡು ದೇವರಿಗೆ ಕೊಡ್ರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಪರೀಕ್ಷೆ ಮಾಡ್ರಿ. ಕೊಟ್ಟು ದೇವರಿಗೆ ಕೊಡದೆ ಪರೀಕ್ಷೆ ಮಾಡಬೇಡ್ರಿ. ಕೊಡ್ಬೇಕು ದೇವರಿಗೆ. ನಾನು ಕೊಡ್ಬೇಕು. ಯಾರು ಕೊಡ್ಬೇಕು? ನಾನು ಸೇವೆಗೆ ಕೊಡ್ಬೇಕು. ನಾನು ಪಾಸ್ಟರ್ ಅಂತೇಳಿ ನನ್ನನ್ನು ಹೆಚ್ಚಿಸ್ಕೊಳ್ಳೋದಲ್ಲ. ನಾನು ಹಿರಿಯ ಪಾಸ್ಟರ್, ನಾನು ದೊಡ್ಡ ಪಾಸ್ಟರ್, ರವರಂಡು ಎಲ್ಲ ಬದುಕ್ತಾರೆ. ದೇವ್ರನ್ನ ತಗ್ಗಿಸ್ಕೊಳ್ಬೇಕು. ನಾನು ದೇವ್ರ ಮುಂದೆ ಏನ್ ಮಾಡ್ಬೇಕು? ದೇವ್ರ ಮುಂದೆ ತಗ್ಗಿಸ್ಕೊಳ್ಬೇಕು. ದೇವ್ರು ನಾನು ಎಷ್ಟಂತ ತಗ್ಗಿಸ್ಕೊಳ್ಳಿ? ಎಷ್ಟರ ಮಟ್ಟಿಗೆ ತಗ್ಗಿಸ್ಕೊಳ್ಬೇಕು ನೀವು? ದೇವರು ಕೊಟ್ಟಷ್ಟು ನಾವು ತಗ್ಗಿಸ್ಕೊಳ್ಬೇಕು. ನೀನು ತಗ್ಗಿಸ್ಕೊಳ್ಳಾಗ ದೇವರು ಒಂದೊಂದು ಮೆಟ್ಲೆ ನಿನ್ನ ಮೇಲೆ ತಗೊಂಡು ಹೋಗ್ತಾರೆ. ಎಲ್ಲಿ ತಗೊಂಡು ಹೋಗ್ತಾರೆ? ಒಂದೊಂದು ಮೆಟ್ಲೆ ಮೇಲೆ ತಗೊಂಡು ಹೋಗ್ತಾರೆ ನಿನ್ನ. ಪ್ರೀತಿಯ ದೇವರ ಮಕ್ಕಳೇ, ನಾನು ಜಾಸ್ತಿ ಸಮಯ ತೆಗೆದುಕೊಂಡ್ಬಿಟ್ಟೆ, ನಿಮಗೆಲ್ಲ ಹೊಟ್ಟೆ ಹಸಿವಾಗ್ತಾ ಇರ್ಬೋದು. ಇನ್ನೇನಾದ್ರೂ ಕಾರ್ಯಕ್ರಮ ಇದೆ ಫಸ್ಟ್? ಏನಿಲ್ವಾ? ಡ್ಯಾನ್ಸ್ ಪ್ರೋಗ್ರಾಮು ಏನಿಲ್ಲ. ಮಕ್ಕಳು ಬಂದಿಲ್ಲ ಇವತ್ತು ಅಲ್ವಾ? ಬಂದಿದ್ದಾರಾ? ಬಂದಿಲ್ಲ, ಎಲ್ಲ ಸ್ಕೂಲ್ ಕಳಿಸ್ಬಿಟ್ರು ಅಲ್ವಾ? ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಘನವಾದ ನಾಮಕ್ಕೆ ನಾವು ಸ್ತೋತ್ರ ಸಲ್ಲಿಸ್ತೀವಿ ಸ್ವಾಮಿಯಪ್ಪ. ನಮ್ಮ ಪಾಪಗಳು, ನಮ್ಮ ನೋವುಗಳು, ನಮ್ಮ ದುಃಖಗಳು ಎಷ್ಟೇ ಇದ್ರು ದೇವರಪ್ಪ, ನಂಬಿಕೆ ಇಟ್ಟು ನಿನ್ನ ಬಳಿಗೆ ಬರುವಾಗ ಬಿಡುಗಡೆ ಕೊಟ್ಟಂತ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಾವು ಯಾವುದೇ ಸಭೆಗೆ ಸೀಮಿತವಾಗಿಲ್ಲ ದೇವರೇ.
ಅಪ್ಪ, ನಾವು ಯಾವುದೇ ಸಭೆಗೆ ಸೇರಿದವರಲ್ಲ ಸ್ವಾಮಿ. ನಿನ್ನ ಮೇಲೆ ನಂಬಿಕೆ ಇಟ್ಟು ನಾವು ನಿನ್ನನ್ನು ಆರಾಧಿಸ್ತಾ ಇದ್ದೇವೆ ಸ್ವಾಮಿ. ಇದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೀವಪ್ಪ. ಇರುವಂತೆಲ್ಲ ಮಕ್ಕಳಿಗೆ ಅಪ್ಪ, ಅವ್ರನ್ನ ನೀನು ಆಶೀರ್ವಾದ ಮಾಡು ಸ್ವಾಮಿ. ದುಃಖದಲ್ಲಿ, ಕಷ್ಟಗಳಲ್ಲಿ, ನೋವುಗಳಲ್ಲಿ, ಸಮಸ್ಯೆಗಳಿರುವಂಥ ಎಲ್ಲ ಮಕ್ಕಳನ್ನ ನೀನು ಬಿಡುಗಡೆ ಕೊಟ್ಟು ಆಶೀರ್ವಾದ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ನಾನಿನ್ನು ದೇವರ ವಾಕ್ಯದಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕಂತ ನಿನ್ನ ಮಕ್ಕಳು ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವಂತೆ ದೇವರೇ, ಆ ಕೃಪೆ, ನಿಮ್ಮ ಕೃಪೆ ಮಕ್ಕಳ ಮೇಲೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ಅಭಿಷೇಕದಿಂದ ತುಂಬಿಸು ದೇವರೇ, ಅದ್ಭುತ ಮಾಡಿ ಸ್ವಾಮಿ. ಅಪ್ಪ, ನಿಮಗೆ ಸ್ತೋತ್ರವಾಗಲಿ ಕರ್ತಾನೆ. ಮಕ್ಕಳು ಏನೇನು ಆಲೋಚನೆಯಲ್ಲಿ ಇದ್ದಾರೋ, ಏನೇನು ಬೇಡ್ಕೊಳ್ತಾ ಇದ್ದಾರೋ, ಅದೆಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಮಕ್ಕಳಿಗೆ ನೀವು ನೆರವೇರಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ನೀವು ನೆರವೇರಿಸಿಕೊಡುವ ದೇವರಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದುವರೆಗೂ ನಮ್ಮನ್ನು ನಡೆಸಿದ್ರ, ಅದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಇದುವರೆಗೂ ನಮ್ಮನ್ನ ಕಾಪಾಡಿರೋ ತಂದೆ, ಇನ್ನು ಮುಂದೆನೂ ಕೂಡ ನೀವು ಕಾಪಾಡುವ ದೇವರು, ಆಧರಿಸುವ ದೇವರು, ಒತ್ತೊತ್ತಿಗೆ ಆಹಾರ ಕೊಡುವ ದೇವರು, ಎಲ್ಲ ಜೀವಗಳಿಗೆ ಆಹಾರ ಕೊಡುವ ದೇವರು ನೀವೇ ಸ್ವಾಮಿ. ಮಕ್ಕಳು ಯಾರು ಉಪವಾಸ ಇರಬಾರ್ದು, ಒತ್ತೊತ್ತಿಗೆ ಆಹಾರ ಕೊಟ್ಟು ಈ ಮಕ್ಕಳನ್ನು ಸಂರಕ್ಷಿಸಿ, ಅವರಿರುವಂತಹ ಬಾಧೆಗಳಿಂದ ಬಿಡಿಸಿ ಅವರನ್ನ ರಕ್ಷಿಸಿ ನೀವು ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತರೆ. ನಮ್ಮಂತೆಲ್ಲ ನಿನ್ನ ಮಕ್ಕಳನ್ನ, ಎಲ್ಲರನ್ನ, ಸೇವಕರನ್ನ ಎಲ್ಲರನ್ನ ಕೂಡ ನೀವು ಆಶೀರ್ವದಿಸಬೇಕಾಗಿ ಯೇಸು ಸ್ವಾಮಿ ಹೆಸರಲ್ಲಿ ಬೇಡ್ತಾ ಇದ್ದೇವೆ ನಮ್ಮ ತಂದೆ. ಆಮೆನ್. ಎಲ್ಲ ಅದ್ಭುತ ಮಾಡ್ತಿದ್ದೇವೆ. ಚಪ್ಪಾಳ ತಟ್ರಿ ಜೋರಾಗಿ. ಈಗ ನಮ್ಮ ಮಧ್ಯದಲ್ಲಿ ಜಯರಮಣ ಅವರು ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜಯರಮಣ ಮುಂದೆ ಒಳ್ಳೆ ಸಂದೇಶವನ್ನು ಕೇಳ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿದ್ರು, ನಮಗೆ ರಕ್ಷಣೆ ಕೊಟ್ಟರು. ಯೇಸು ಸ್ವಾಮಿ ಮರಣವರೆಗೂ ಆ ರಕ್ಷಣೆ ಕಾಪಾಡ್ಕೋಬೇಕು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಳ್ಳೆ ಸಂದೇಶವನ್ನು ಕೊಟ್ಟಂತ ನಮ್ಮ ಪೂಜಾ ಪಾಸ್ಟರ್ಗೆ ಇನ್ನೊಂದ್ಸತಿ ಜೋರಾಗಿ ಕೈಗಳ ತಟ್ಟಿ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೂ ನನ್ನ ಪ್ರೀತಿಯ ವಿಶ್ವಾಸಿಗಳೆಲ್ಲರೂ ಕೂಡಿ ಈ ಕೂಟವನ್ನು ಯಶಸ್ವಿ ಮಾಡಿಕೊಳ್ಳಿದ್ದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೀವಿ. ಎಲ್ಲ ಮಕ್ಕಳು ಈ ಲೋಕದಲ್ಲಿ ಜೀವಿಸೋದು, ಎಲ್ಲ ಮಕ್ಕಳು ತಂದೆಯಾದ ದೇವರನ್ನು ಆರಾಧನೆ ಮಾಡಬೇಕು. ಎಲ್ಲರೂ ರಕ್ಷಣೆ ಹೊಂದಿಕೊಂಡು ಒಂದು ನಿತ್ಯ ಜೀವವನ್ನು ಕಾಣಬೇಕಾಗಿ ತಂದೆಯಾದ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ತಂದೆಯಾದ ದೇವರಿಗೆ ಆಜ್ಞೆಗಳನ್ನು ಕೈಗೊಂಡು ಎಲ್ಲರೂ ಅದರಂತೆ ಜೀವಿಸುವಂತೆ ಒಂದು ಕೃಪೆಯನ್ನು, ಒಂದು ದೇವರ ಕೃಪೆಯನ್ನು ಎಲ್ಲ ಮಕ್ಕಳು ಹೊಂದಿಕೊಳ್ಬೇಕಾಗಿದೆ. ಅದಕ್ಕಾಗಿ ನಾವು ದೇವರ ಸದಾ ಕಾಲವೂ ಆತನಿಗೆ ನಾವು ಮುಕ್ತರಾಗಿ ಆತನನ್ನು ಆರಾಧಿಸೋಣ, ಆತನನ್ನು ಗಣಪಡಿಸೋಣ. ಈ ಲೋಕದ ಕಡೆಯವರೆಗೂ ದೇವರ ಸುವಾರ್ತೆಯು, ದೇವರ ವಾಕ್ಯವು ಎಲ್ಲ ಕಡೆಯೂ ಸುವಾರ್ತೆ ಸಾರಬೇಕಾಗಿ ತಂದೆಯಾದ ದೇವರಲ್ಲಿ ದೇವರಿಗೆ ಇಲ್ಲಿ ಕೂಡಿ ಬಂದಂಥ ಎಲ್ಲ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಿ ರಾಜನೇ, ಈ ದಿನದಲ್ಲಿ ಎಲ್ಲ ಮಕ್ಕಳನ್ನು ನಿಮಗೆ ಕೈಗಳಿಗೆ ಒಪ್ಪಿಸಿಕೊಳ್ತಾ ತಂದೆಯಾದ ದೇವರ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡಿ ಆಶೀರ್ವಾದ ಹೊಂದಿಕೊಂಡಿದ್ದೀವಿ ಪ್ರಭು, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಇಲ್ಲಿ ಕೂಡಿ ಬಂದಂತಹ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ನನ್ನ ಸಂಪತ್ತನಾಗಲಿ, ನಮ್ಮ ಮಾವ ಆಗಲಿ, ಇಲ್ಲಿ ಕೂಡಿ ಬಂದಂಥ ನಮ್ಮ ಪಾಸ್ಟ್ಗಳು, ವಿಲ್ಸನ್ ಪಾಸ್ಟ್ ಆಗಲಿ, ಮತ್ತು ನಮ್ಮ ಪೂಜಾ ಪಾಸ್ಟ್, ಮತ್ತು ನಮ್ಮ ಕಾನ್ಸಮ್ಮಣ್ಣ ಅವರು, ಶ್ರೀನಿವಾಸ ಪಾಸ್ಟ್ ಅವರು, ನಮ್ಮ ಅಪ್ಪಯ್ಯ ಬ್ರದರ್ ಅವರು, ನಮ್ಮ ಪಾಶಮ್ಮನವರು, ಇಲ್ಲಿ ಎಲ್ಲ ನಮ್ಮ ವಿಶ್ವಾಸಿಗಳು, ಅನೇಕ ವಿಶ್ವಾಸಿಗಳು ಕೂಡಿ ಬಂದಿದ್ದೀರಾ. ಈ ಕೂಟವನ್ನು ಯಶಸ್ವಿ ಮಾಡಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು ಸಲ್ಲಿಸ್ತೀನಿ. ಅಪ್ಪ, ಈಗ ಈ ಕೂಡಿ ಬಂದ ಅಂತ ಮಕ್ಕಳನ್ನು ನಿಮ್ಮ ಕೈಗಳಿಗೆ ಒಪ್ಪಿಸುತ್ತಾ ತಂದೆ ಮಗನ ಪೂರಿಸಿದ ಆತ್ಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದಂತೆ, ಆಮೆನ್. ನಮ್ಮನ್ನ ಪಾಸ್ಟರ್ ನಾರಾಯಣ ಸ್ವಾಮಿ ಪಾಸ್ಟರ್ ಅವರು ಪ್ರಾರ್ಥನೆ ಮಾಡ್ತಾರೆ. ಕೊನೆಯ ಅಂತಿಮ ಆಶೀರ್ವಾದ ಪ್ರಾರ್ಥನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಾವು ಎಲ್ಲರೂ ತಲೆ ಬಾಗಿಲ್ಲ ಅಂದರೆ, ಪ್ರೀತಿ ಸ್ವರೂಪನಾದ ನಮ್ಮ ಕರ್ತನಾದ ಯೇಸುವೇ, ನಿನ್ನ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೇ, ಇದುವರೆಗೂ ಸ್ವಾಮಿ ನಿಮ್ಮ ದಾಸರ ಮೂಲಕವಾಗಿ ದೇವ ಆತ್ಮಿಕ ಆಹಾರವನ್ನು ನಮಗೆ ದಯಪಾಲಿಸಲಿಕ್ಕಾಗಿ ಸ್ತೋತ್ರ. ಈ ದಿನವನ್ನು ಸ್ವಾಮಿ ಪ್ರಿಯ ಜಯರಾಮಣ್ಣವರ ಕರ್ತನೆ, ನಿನ್ನ ಪರಿಶುದ್ಧವಾದ ಶುಭವರ್ತಮಾನವನ್ನು ಸ್ವಾಮಿ ಸಾರಲಿಕ್ಕೆ ನಮ್ಮೆಲ್ಲರನ್ನು ಆಹ್ವಾನಿಸಿದ ಕರ್ತನೆ, ನಿನ್ನ ಹೆಸರಿನಲ್ಲಿ ದೇವರೇ ಈ ಕೂಟವನ್ನು ಏರ್ಪಡಿಸಿದ್ದಕ್ಕಾಗಿ ಸ್ತೋತ್ರ ವಂದನೆಗಳು ಕರ್ತನೆ. ಹೌದು ಸ್ವಾಮಿ, ನಿನ್ನ ಆಗಮನವು ಸ್ವಾಮಿ ಪುರಾತನವಾದದ್ದು ಸ್ವಾಮಿ. ದೇವರೇ, ಮೀಕನ ಪ್ರವಾದನ ಗ್ರಂಥ ಸ್ವಾಮಿ 5ನೇ ಅಧ್ಯಾಯದಲ್ಲಿ ನೋಡುವಾಗ, ಯೆಹೂದ ಬೆತ್ಲೆಹೇಮೇ
ಎಲ್ಲ ಗ್ರಾಮಗಳಲ್ಲಿ ನೀನು ಚಿಕ್ಕದಾಗಿದ್ರು ನಿನ್ನಲ್ಲಿ ಒಬ್ಬ ಅಧಿಪತಿ ಹೊರಡಲಿಕ್ಕಿದ್ದಾನೆ. ಆತನ ಆಗಮನವು ಪುರಾತನವಾದದ್ದು ಎಂಬುದಾಗಿ ಕರ್ತನೆ. ಅಂದು ಸ್ವಾಮಿ ದೇವರೇ, ನೀನು ಹುಟ್ಟಿನ ದಿನದಲ್ಲಿ ದೇವರೇ ಕುರುಬರು ಸ್ವಾಮಿ ಕುರಿಗಳನ್ನು ಮೇಯಿಸುತ್ತಿರುವಾಗ ಕರ್ತನ ದೂತನು ಸ್ವಾಮಿ ಅವರ ಮಧ್ಯದಲ್ಲಿ ಪ್ರಕಾಶಿಸಿ, ಈಗ ಒಬ್ಬ ದಾವಿದ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಯೇಸುವೆ, ಆತನು ಶುಭ ವರ್ತಮಾನವನ್ನ ಬಡವಿಗೆ ಸಾರಲಿಕ್ಕೆ ಅವನ ನಮ್ಮನ್ನ ಅಭಿಷೇಕಿಸಿದ ಎಂಬುದಾಗಿ ನಾವು ನೋಡುತ್ತೇವೆ ಸ್ವಾಮಿ. ಅದು ಕರ್ತನೆ, ಈ ಶುಭ ವರ್ತಮಾನವನ್ನ ಕೇಳಿದಂತವರು ಸ್ವಾಮಿ ಅವರ ಹೃದಯದಲ್ಲಿ ಶುಭವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಅವರ ಮನೆಗಳಲ್ಲಿ ಶುಭವಾಗಲಿ ನಾನು ಪ್ರಾರ್ಥಿಸ್ತೇನೆ. ಈ ಕೂಟವನ್ನು ಏರ್ಪಡಿಸಿದಂತ ಪ್ರಿಯ ಅಣ್ಣನವರ ಕುಟುಂಬಕ್ಕೆ ಶುಭವಾಗಲಿ ಕರ್ತನೆ. ಈ ಗ್ರಾಮಕ್ಕೆ ಶುಭವಾಗಲಿ ಕರ್ತನೆ. ಕೇಳಿದಂತ ಎಲ್ಲ ವ್ಯಕ್ತಿಗಳಿಗೆ ಶುಭವಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಕರ್ತನಾದ ಯೇಸುವೆ, ಅದು ಸ್ವಾಮಿ ನೀನು ದಾಸರ ಮೂಲಕವಾಗಿ ಹೇಳಿದಂತ ಸಾಸಿವೆ ಕಾಳಷ್ಟು ನಂಬಿಕೆ ಇಟ್ಟಿದರೆ ಸಾಕು. ಹೌದು ಸ್ವಾಮಿ, ನೀನು ದೊಡ್ಡ ಕಾರ್ಯವನ್ನ ಮಾಡುವಂತಹ ದೇವರಾಗಿದೆ. ನಿನ್ನ ಸ್ತೋತ್ರ. ನಿನ್ನಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡಿ ದೇವರೇ ಪಾಪಗಳನ್ನು ಬಿಟ್ಟು ಬಿಡುವುದಾದ್ರೆ ಅವರ ರಕ್ಷಣೆಯನ್ನ ಹೊಂದುತ್ತಾರೆ ಎಂಬುದಾಗಿ ನೀನು ವಾಕ್ಯದಲ್ಲಿ ನಾವು ನೋಡುತ್ತೇವೆ ಕರ್ತನೆ. ಅದು ಸ್ವಾಮಿ, ಇಂದಿನಿಂದ ಈ ಮನೆಗೂ ಈ ಗ್ರಾಮಕ್ಕೆ ರಕ್ಷಣೆ ಆಯಿತು ಕರ್ತನೆ. ಯಾಕಂದ್ರೆ ಈ ಶುಭ ವರ್ತಮಾನ ಕೇಳಿದವರೇ ನಾವೇ ಧನ್ಯರು ಎಂಬುದಾಗಿ ನಾವು ಪ್ರಾರ್ಥಿಸುವರಾಗಿದ್ದೇವೆ. ನಿನ್ನ ನಾಮ ಒಂದೇ ಮಹಿಮಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡಿದು ತಂದೆ. ಪವಿತ್ರ ನಾಮದಲ್ಲಿ ನನ್ನ ಮನೆಯಲ್ಲಿ ಕರ್ತನ ಕೊಂಡಾಡಿ ಕರ್ತನೆ ಮಾಡಿದ ಉಪಕಾರಗಳನ್ನು